ಸರ್ ಈಗ ಹಾಡು ಈ ಹಾಡು ಬರಿಬೇಕಾದ್ರೆ ನನಗೆ ಸಾಮಾನ್ಯವಾಗಿರುತ್ತೆ ನೀವು ಯಾರನ್ನ ನೆನೆಸ್ಕೊಂಬರಿದ್ರಿ ಅಥವಾ ನಿಮ್ಗೆ ಯಾರು ನೆನಪಾಯ್ತು ಯಾವ ಹೀರೋಯಿನ್ನು ಅಂತ ಇಲ್ಲ. ಬಟ್ ನನಗನ್ಸುತ್ತೆ ನಿಮ್ಗೆ ಕಾನ್ಸೆಪ್ಟ್ ಹೇಳ್ತಾರೆ ಅಷ್ಟೇ ಇರುತ್ತಂತ ನನ್ನ ಅಭಿಪ್ರಾಯ. ಅದು ಹೆಂಗೆ ಸರ್ ಹೆಂಗೆ ನೀವು ಬರೆದಿದ್ದು ಅಂತ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಈ ಥರ ಒಂದಿದೆ. ಒಂದು ಹುಡುಗ ಒಂದು ಅಥವಾ ಒಂದು ಇಬ್ಬರು ಲವರ್ಸ್ ತುಂಬ ಅವರ ಗಡಿ ದಾಟಿ ಪ್ರೀತಿಸೋಕೆ ಹೋಗ್ತಾರೆ. ಅವಾಗ ಹೆಂಗೆ ಬರೀತೀರ ಅನ್ನೋದು ಒಂದು ಹೇಳಿರ್ತಾರೆ ನಿಮ್ಮ ಕಾನ್ಸೆಪ್ಟನ್ನ. ನೀವು ಅಷ್ಟು ಸೀರಿಯಸ್ ತಗೊಂಡು ಕೂತ್ಕೊತೀರ ನನ್ನ ಅಭಿಪ್ರಾಯ. ನಾನು ಅನ್ಕೊಂಡಿದ್ದೀನಿ. ನೀವು ಹೆಂಗೆ ರಚನೆ ಆಗುತ್ತೆ ಅಥವಾ ನಾನು ಅನ್ಕೊಂಡ್ರೆ ತಪ್ಪಾ ಅನ್ನೋದು? ಅಲ್ಲ, ಒಬ್ಬೊಬ್ರದ್ದು ಒಂದೊಂದು ಜನ. ಈಗ ನೀನೇ ಒಂದು ಸಿನಿಮಾ ಮಾಡಿದೆ, ಒಂದು ಹಾಡು ಬರ್ಸಕ್ಕೆ ಬಂದೆ ಅಂದರೆ ನೀನು ಹೇಳ್ತೀವಿ ಸರ್, ಒಂದು ಹುಡುಗ ಒಂದು ಹುಡುಗಿ ಬೀಚಲ್ಲಿ ಕುಂತಿರ್ತಾರೆ ಸರ್, ನಿಮ್ಗೇನು ಅನಿಸುತ್ತೆ ಬರೀರಿ ಸರ್. ಹಂಗಾಗಲ್ಲ ಕಣ, ಅವನು ಎಷ್ಟು ಪ್ರೀತಿಸ್ತಾನೆ, ಈ ಉಳಿದು ಏನಕ್ಕೆ ಆ ಬೀಚಿಗೆ ಏನಕ್ಕೆ ಬಂದರು, ಇವೆಲ್ಲ ಕೇಳ್ತೀನಿ ನಾನು. ಅದು ಕೇಳೋದೇನಕ್ಕೆ ಅಂದರೆ ಏನೋ ಒಂದು ಸಾಲು ನಿನಗೆ ಗೊತ್ತಿಲ್ಲದೇ ಕೊಡ್ತಿರ್ತೀಯ, ನಿನಗೆ ಗೊತ್ತಾಗಲ್ಲ, ಯಾವುದೋ ಒಂದು ಪದ ಕೊಟ್ಬಿಡ್ತೀಯ. ಇನ್ನೊಬ್ಬ ಕ್ಯಾಮ್ರಾಮನ್ ಹೇಳ್ತಾನೆ ಹಿಂಗೆ ತೆಗಿಬೇಕು ಅಂತಿದ್ದೀನಿ ಸರ್ ಅಂತಾನೆ. ಇನ್ನೊಬ್ಬ ಸಂಗೀತ ನಿರ್ದೇಶಕ ಇರ್ತಾನೆ ಜೊತೆಗೆ, ಅವನಿಗೇನೋ ಒಂದು ರಾಗ ಬಂದು ಹೋಗ್ತಿರುತ್ತೆ. ಅವು ಎಲ್ಲ ಸೇರಿಕೊಂಡಾಗ ಲಪಕ್ಕಂತ ಎಲ್ಲಿಂದನೋ ಒಂದು ಬರೋಕ್ಕೆ ಶುರು ಆಗುತ್ತೆ. ನನಗೆ ಬಂದಿದ್ದು ಆ ಉತ್ತರ ಭಾರತದಲ್ಲಿ ಒಂದು ಕರ್ನಾಟಕ ರೆಡಿ ಮಾಡ್ಕೊಂಡಿದ್ದಾನೆ ಯಶ್. ಅದು ರಾಕಿಂಗ್ ಸ್ಟಾರ್ ಯಶ್ ಅಂತ ಒಂದು ವಲಯನೇ ಇದೆ ಅಲ್ಲಿ. ಅವ್ರನ್ನೆಲ್ಲ ನೋಡ್ತಿದ್ದಾಗ ಅಲ್ಲಿ ಮುದ್ದೆ, ಕರ್ನಾಟಕದಿಂದ ಮುದ್ದೆ ಬಂದಿತ್ತು ನಾನು ಒಂದು ದಿವಸ. ಅದನ್ನ ತಿಂದ್ಕೊಂಡು ಕೂತಿದ್ದು ವಿಜುವಲ್ಸ್ ನೋಡೋಕ್ಕೆಲ್ಲ. ಸೊ ಪ್ರತಿಯೊಬ್ಬರು ಕನ್ನಡದವರೇ ಸಿಗೋರು. ಅಲ್ಲಿ ಹೊರಗಡೆ ಕಾಲಿಟ್ಟರೆ ಪೂರ್ತಿ ಉತ್ತರ ಭಾರತನೇ. ಅದು ಮಜಾ ಅನಿಸ್ಬಿಡ್ತು. ಬಾ, ಅಲ್ಲಿಂದ ಬಂದಿಲ್ಲ ಒಂದು ಅಂಗಡಿನೇ ಮಾಡ್ಕೊಂಡು ಇದು ಸಾಧಾರಣದಲ್ಲ ಇದು. ಆಮೇಲೆ ಯಾವಾಗಿಂದ ನೋಡಿದ್ದೀನಿ ಅವನ ಜೊತೆಗಾರನ್ನ ಬಿಟ್ಕೊಡೋದೇ ಇಲ್ಲ. ಅವನ್ನೆಲ್ಲರೂ ಜೊತೆಗೆ ಸೇರ್ಕೊಂಡು ಅಲ್ಲೊಂದು ಹುಟ್ಟದ ಹಬ್ಬ ಬೇರೆ ಆಚರಿಸಿದ್ರು. ಅವಾಗ ಅನ್ನಿಸ್ತು, ಒಂದು ಕನ್ನಡದ ಸಿನಿಮಾ ಗಡಿ ದಾಟಿ ಮೇರೆ ಮೀರು ಹೋಗ್ತಾ ಇದೆ, ಇದನ್ನೇ ಯಾಕೆ ಲೈನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಡೋಣ ಬಾ ಅಂತ ಹಂಗೆ ಶುರು ಮಾಡ್ಕೊಂಡೆ. ಅವಾಗ ಹೇಳಿ ಕೇಳಿ ಒಂದು ಮಾಸ್ ಪ್ರಭುತ್ವ, ಒಂದು ಮಾಸ್ ಆಡಿಯನ್ಸ್ಗೆ ಒಬ್ಬ ಐಕನ್ ಬೇಕು. ಅವರು ಅವಾಗವಾಗ ಬಯಸ್ತಾರೆ, ತುಂಬ ಬಯಸ್ತಾರೆ. ಮಾಸ್ ಅಂತಂದರೆ ಇನ್ನೇನಿಲ್ಲ, ಅವರಂಥ ಕ್ಲಾಸ್ ಯಾರೂ ಇಲ್ಲ. ಅವರ ನಿಯತ್ತು ಇನ್ಯಾರಿಗೂ ಇರೋದು ಇಲ್ಲ. ಅವ್ರು ಬಯಸ್ತಿರ್ತಾರೆ, ನಮ್ಮನ್ನು ರೆಪ್ರೆಸೆಂಟ್ ಮಾಡೋನೊಬ್ಬ ನಾಯಕ ನಟ ಬೇಕು. ಇರ್ತಾರೆ, ತುಂಬ ಜನ ಇರ್ತಾರೆ, ಮತ್ತು ಇನ್ನೊಬ್ಬ ಬೇಕು ಅಂತಾರೆ ಅವರು. ಅಲ್ಲಿ ಹೋಗ್ಬಿಟ್ಟು ಅದೊಂದು ಗದ್ಗೆಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ ಈತ ಯಶ್. ಅವ್ರ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ. ನೀನು ರಾಜಸ್ಥಾನಕ್ಕೆ ಹೋಗು, ಒಡಿಸ್ಸಾಗೆ ಹೋಗು, ಬಿಹಾರಿಗೆ ಹೋಗು, ಅರುಣಾಚಲ್ ಪ್ರದೇಶಕ್ಕೆ ಹೋಗು, ಅಲ್ಲಿ ಯಾವುದೋ ಮೂಲೆ ಸಲೂನ್ ಮೇಲೆ ರಾಕಿ ಭಾಯ್ ಅಂತ ಇರುತ್ತೆ. ಇದು ಸಾಧಾರಣದಲ್ಲ ಗುರು. ನಾನು ನೋಡಿದ್ದೀನಿ, ಸುಮಾರು ಪೋಸ್ಟರ್ಸನ್ನು ಕಂಡಿದ್ದೆಲ್ಲ ನೋಡ್ತೀನಿ. ರಾಷ್ಟ್ರವ್ಯಾಪಿ ಒಬ್ಬ ರಾಕಿ ಭಾಯ್ ಅಂತ ಫೇಮಸ್ ಆಗೋದು ಅದು ಓವರ್ನೈಟ್ ಆಗಿದ್ದಲ್ಲ. KGF ಕೂಡ ಓವರ್ನೈಟ್ ಆಗಿದ್ದಲ್ಲ. ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ನೋಡಿದ್ದೀನಿ ನಾನು. ಅಲ್ಲಿಂದ ಇದನ್ನು ದಾಟಿ ಹೋಗೋದು ಇದನ್ನ ಕನಸು, ಇದನ್ನೇ ಸಾಲ್ವ್ ಮಾಡೋಣ ತಡಿ ಅಂತ ಶುರು ಮಾಡಿದ್ದು. ಹಾಡಕ್ಕೆ ಬರಲ್ಲ, ಓದ್ತೀನಿ. ನಿನಗೆ ಹಾಡಕ್ಕೆ ಬರ್ತದಾ? ಇಲ್ಲ, ನಾವೆಲ್ಲಿ ಸರ್, ನಾನು ನಿಮ್ಮಂಗೆ ಹೇಳ್ಬೇಕಷ್ಟೆ ಸರ್. ಒಂದು 20 ಸಲ ಕೇಳಿದ್ದೀನಿ ಸರ್. ಎಲ್ಲ ಮಿತಿಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ನೋಡೋಣ ಬಾ. ಶೃಂಗಾರದ ಅಂಗಾರ ಸಿಡಿದೇಳಲು, ಶೃಂಗಾರದ್ದು ಅಂಗಾರ ಬೆಂಕಿ ಸಿಡಿದು ಎದ್ರೆ ತಬಾಹಿ ಅಂದರೆ ವಿನಾಶ, ಸರ್ವನಾಶ ಅಂತ. ಸಾಗರ ಸರಸರ ದಡವನು ದಾಟಲು, ಭಾವದ ರಭಸವು ಎದೆಯನು ಮೀಟಲು, ವಯ್ಯಾರ ವ್ಯಾಮೋಹ ಜೊತೆ ಸೇರಲು ತಬಾಹಿ. ವಯ್ಯಾರ ವ್ಯಾಮೋಹ ಮಿಕ್ಸ್ ಆಗ್ಬಿಟ್ಟುವಂತೆ. ಸರಸ ಸದರ ಬೆರೆತು ಸಮರ, ಪ್ರಣಯ ಭಾರದಲ್ಲಿ ಪ್ರಾಯವೂ ಹಗುರ, ಕೊರೆದ ಉಗುರ ಕವಿತೆ ಮಧುರ. ತಬಾಹಿ. ನೀ ಕೊರೆದ ಉಗುರ ಕವಿತೆ ಮಧುರ ಏನು ಅಂತ ಮಾತ್ರ ಕೇಳ್ಬೇಡ, ಕೆರೆದೇ ತೋರಿಸ್ಬಿಡ್ತೀನಿ. ಸರಿ, ಈಗ ನೀವು ಫಸ್ಟ್ ಲೈನ್ ಹೇಳಿದಾಗ ತಬಾಹಿ ಅಂದ್ರಲ್ಲ, ಅವಾಗ ಅನಿಸ್ತು ನನಗೆ, ಸ್ವಲ್ಪ ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಗಜಮಾ ಅಂತ ಒಂದು ಫೇಮಸ್ ಆಗಿತ್ತು, ನಿಮ್ಗೆ ಗೊತ್ತಿರುತ್ತೆ. ಉತ್ತರ ಕರ್ನಾಟಕದ್ದು ಗಜಮಾ ಅಂತೇಳಿ. ಏನಂದರೆ ಎಲ್ಲ ಗಜಮಾ ಅನ್ನೋರು. ಈಗ ತಬಾಹಿ ಅನ್ಬೋದಾ ಸರ್ ನಾವು? ಹೌದು, ಖಂಡ ಫುಲ್ ತಬಾಹಿ ಅದು. ಏನಿದೆ, ಫುಲ್ ತಬಾಹಿ ಅನ್ಬೋದು ನಾವು. ಹೌದು.